ಇದೇನ್ ಮಾಡಕತ್ತಿ ನೀನು? ಹೊಸ ಎಕ್ಸ್ಪೀರಿಯನ್ಸ್ ಸತ್ತ ತಿಂದಾರ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಕಪಲ್ ಸಾಪ್ ಕೊಪ್ಪಳ ಯೂಟ್ಯೂಬ್ ಚಾನಲ್. ಇದು ನಮ್ಮ ಮನೆ ದೇವ್ರಿಗೆ ಹೋಗೋ ಹಿಂದಿನ ದಿನದ ರಾತ್ರಿಯ ಬ್ಲಾಗ್ ಆಗಿರುತ್ತೆ. ಎಲ್ರು ಫ್ರೀ ಇದ್ರು ಅಂತ ಇವತ್ ನಮ್ಮ ಮನೆಗ್ ಬಂದಿದ್ರು. ಸುಮ್ನೆ ಎಲ್ರು ಫೋನ್ ನೋಡ್ಕೊಂಡ್ ಕೂತ್ಕೋತಾರೆ ಅಂತ ನಮ್ ಚಾನಲ್ಗೆ ವೆಲ್ಕಮ್ ಹೇಳಿ ಅಂತ ಹೇಳಿದೆ. ಯಾವ ತರ ಹೇಳಿದ್ರು ಅಂತ ನೀವು ಕೂಡ ನೋಡಿ. ವೆಲ್ಕಮ್ ಹೇಳಿ ಅಂದ ತಕ್ಷಣ ಸರಿ ಅಂತ ಒಪ್ಕೊಂಡ್ರು. ನಮ್ ಚಾನಲ್ ನೇಮ್ ಅನ್ನೋಕೆ ಬರ್ತಿಲ್ಲ ಅಂತ ಯೂಟ್ಯೂಬ್ ಅಲ್ಲಿ ನಮ್ ಚಾನಲ್ ನ ಸರ್ಚ್ ಮಾಡಿ ಬಾಯ್ ಮಾಡ್ತಾ ಇದ್ರು. ಯಾವ ತರ ಪ್ರಿಪೇರ್ ಆಗ್ತಿದ್ದಾರೆ ಅಂದ್ರೆ ಮೋಸ್ಟ್ಲಿ ಎಕ್ಸಾಮ್ಗೂ ಎಷ್ಟು ಪ್ರಿಪೇರ್ ಆಗಿರ್ಲಿಲ್ಲ ಅನ್ಸುತ್ತೆ. ವಾಯ್ಸ್ ಹೊರಗಡೆ ಬರ್ದೇ ಇರೋ ತರ ವೆಲ್ಕಮ್ ಮಾಡ್ತಿದ್ರು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಪಲ್ ಸಾಪ್ ಕೊಪ್ಪಳ ಯೂಟ್ಯೂಬ್ ಚಾನಲ್. ಇಷ್ಟೇ ಹೇಳ್ರಿ. ಹೇಳ ಅವ್ರು ತಂಗಿ ಬ್ಲಾಗಿಗೆ ಸ್ವಲ್ಪ ಸಪೋರ್ಟ್ ಮಾಡವಲ್ರು ಅಂತ ಹೇಳ್ತ ನೋಡಿಲ್ಲ ಅಂದ್ರೆ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ದ ಮಿಸ್ಸರ್ ಅಂಡ್ ಮಿಸ್ಸರ್ ಕರ್ನಾಟಕ ಜನತೆಗೆ ವೆಲ್ಕಮ್ ಮಾಡ್ರಿ ಅಂದ್ರೆ ಬರ್ಡೇ ವಿಶ್ ಮಾಡ್ತಿದ್ದಾರೆ. ಯಾಕೆ ವೆಲ್ಕಮ್ ಮಾಡ್ತಿಲ್ಲ ಅಂದ್ರೆ ಕ್ಯಾಮ್ರಾ ನೋಡಿದ್ರೆ ಅವ್ರಿಗೆ ಹಂಗೆ ಆಗತ್ತಂತೆ. ಕ್ಯಾಮ್ರಾ ಅಂದ್ರೆ ಸ್ವಲ್ಪ ಭಯ ಅನ್ಸುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಪಲ್ ಸಾಪ್ ಕೊಪ್ಪಳ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಫೈನಲಿ 10 ಟೇಕ್ ತಗೊಂಡು ಈ ತರ ಹೇಳಿದ್ರು. ಇನ್ನ ಊಟಕ್ಕೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಯೂಟ್ಯೂಬ್ ನೋಡ್ ಮಾಡ್ಬೇಕಂತೆ. ಯೂಟ್ಯೂಬ್ ನೋಡ್ ಮಾಡ್ಯಾ ಸರಿ ಅಂತ ಯೂಟ್ಯೂಬ್ ನೋಡ್ ಮಾಡೋಣ ಅಂತಾನೆ ಅನ್ಕೊಂಡೆ. ಆದ್ರೆ ಮನೇಲಿ ಅಷ್ಟು ಮಸಾಲೆ ಪದಾರ್ಥ ಇಲ್ಲ ಅಂತ ನನ್ ಸ್ಟೈಲ್ ಅಲ್ಲಿ ಸಿಂಪಲ್ ಆಗಿ ಎಗ್ ಕರಿ ಮಾಡೋಣ ಅಂತ ಅನ್ಕೊಂಡೆ. ಯಾವ ತರ ಮಾಡ್ತಿದೀನಿ ಅಂತ ರೆಸಿಪಿ ಕೂಡ ಶೇರ್ ಮಾಡ್ಕೋತಾ ಇದೀನಿ ನೋಡಿ. ಮೊದ್ಲಿಗೆ ಎಗ್ ನ ಬಾಯ್ಲ್ಡ್ ಮಾಡಿ ಈ ತರ ಕಟ್ ಮಾಡಿ ಇಟ್ಕೋತಾ ಇದೀನಿ. ಈ ತರ ಯಾಕೆ ಕಟ್ ಮಾಡ್ಕೋತಿದೀನಿ ಅಂದ್ರೆ ಮಸಾಲೆ ಎಲ್ಲ ಎಗ್ ಒಳಗೆ ಹೋದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋ ಕಾರಣಕ್ಕೆ ಈ ತರ ಕಟ್ ಮಾಡ್ಕೋತಿದೀನಿ ಅಷ್ಟೇ. ಆಮೇಲೆ ಒಂದ್ ಪಾತ್ರೆಗೆ ಎಣ್ಣೆ ಹಾಕಿ ಕುದಿಸಿರೋ ಎಗ್ ನ ಅದ್ರಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತಾ ಇದೀನಿ. ಈ ತರ ಫ್ರೈ ಆದ್ಮೇಲೆ ಅದನ್ನ ಒಂದ್ ಪಾತ್ರೆಗೆ ತಕೊಂಡು ಅದೇ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕು. ಈರುಳ್ಳಿ ಕಲರ್ ಈ ತರ ಚೇಂಜ್ ಆದ್ಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಡ್ ಮಾಡ್ಕೋತಾ ಇದೀನಿ. ಆಮೇಲೆ ಇದಕ್ಕೆ 3 ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊತಾ ಇದೀನಿ. ಯಾಕಂದ್ರೆ ನಾನಿಲ್ಲಿ ಯಾವುದೇ ಮಸಾಲೆ ಐಟಮ್ಸ್ ಮತ್ತೆ ಕೊಬ್ಬರಿಯನ್ನ ಬಳಸ್ತಾ ಇಲ್ಲ, ಅದಕ್ಕೋಸ್ಕರ ಜಾಸ್ತಿ ಟೊಮೊಟೊನ ಯೂಸ್ ಮಾಡ್ತಿದೀನಿ. ಈಗ್ಲೇ ಇದಕ್ಕೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ತಾ ಇದೀನಿ, ಯಾಕಂದ್ರೆ ಟೊಮೊಟೊ ಸಾಫ್ಟ್ ಆಗ್ಬೇಕು ಅನ್ನೋ ಕಾರಣಕ್ಕೆ. ಟೊಮೊಟೊ ಸಾಫ್ಟ್ ಆದ್ಮೇಲೆ ರೆಡ್ ಚಿಲ್ಲಿ ಪೌಡರ್ ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿ 2 ನಿಮಿಷ ಸ್ಲೋ ಫ್ಲೇಮ್ ನಲ್ಲಿ ಬೇಯಿಸಿ ಬೇಕಾದಷ್ಟು ನೀರು ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಜೀರಾ ಪೌಡರ್ ಮತ್ತೆ ಧನಿಯಾ ಪೌಡರ್ ಹಾಕಿ ಫ್ರೈ ಮಾಡಿರೋ ಎಗ್ ಅನ್ನ ಹಾಕೊಂಡು 5 ನಿಮಿಷ ಬೇಯಿಸಿದ್ರೆ ಸಿಂಪಲ್ ಆಗಿರೋ ಎಗ್ ಮಸಾಲ ರೆಡಿ ಆಗುತ್ತೆ. ನಾನೇನಾದ್ರೂ ಹೊಸ ರೆಸಿಪಿನ ಟ್ರೈ ಮಾಡಿ ಅದೇನಾದ್ರೂ ಟೇಸ್ಟ್ ಚೆನ್ನಾಗಿದ್ರೆ ಮಾತ್ರ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಮಸಾಲೆ ಬಳಸ್ತೇನೆ ಈ ರೆಸಿಪಿನ 5 ನಿಮಿಷದಲ್ಲಿ ರೆಡಿ ಮಾಡ್ಬೋದು. ಸಿಂಪಲ್ ಆಗೇ ಇದ್ರು ಟೇಸ್ಟ್ ವೈಸ್ ಸಖತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ನೋಡಿ ಎಗ್ ಕರಿ ಮಾಡಿ ಏನ್ ಸಾಕಿಲ್ಲ ಚೆನ್ನಾಗೈತಿ ಕರಣ. ಮಸಾಲೆ ಏನು ಹಾಕಿ ಡಾಬಾದಾಗ ಮಾಡಲ್ಲ ಹೇಗತಿ ಅಲ್ಲೇ ತುಂಡು ತುಂಡು ಮಾಡ್ಬೇಕು, ಪೀಸ್ ಪೀಸ್. ಅದು ಎಗ್ ಮಸಾಲ ಆಗಲ್ಲ. ತಡಿಕೊಟ್ಟು ಹೊಸ ಎಕ್ಸ್ಪೀರಿಯನ್ಸ್ ಸತ್ತ ತಿಂದಾರ ಸತ್ತ ಒಬ್ಬನಾಗ ಏನ ತಗೊಂಡಿ ಓತಪ್ಪ. ಇದೇನ್ ಮಾಡಕತ್ತಿ ನೀನು? ಎಗ್ ಕರಿಯಾಗ ಎಗ್ ಬರ್ಜನ್ ಏನಿದು ಹೊಸ ಸ್ಟೈಲ್ ಇದೆ. ಅದು ಚೆನ್ನಾಗಾಗ್ಲಿಲ್ಲ ಅಂದ್ರ ಮೊದ್ಲು ನಿನ್ ಮ್ಯಾಗ ಪ್ರಯೋಗ ಮಾಡೋದು.
ಪಬ್ಜಿ ರೈಸ್ ಬರ್ತದೆ. ನಾನು ಮಾಡಿರೋ ರೆಸಿಪಿ ಕೂಡ ಚೆನ್ನಾಗಿದೆ ಅಂತ ಹೇಳಿ ಅದರಲ್ಲಿ ಏನಾದರೂ ಎಕ್ಸ್ಚೇಂಜ್ ಮಾಡೋಣ ಅಂತೇಳಿ ಹಸಿಯಾಗಿ ಕೂಡ ಹೊಡೆದು ಹಾಕ್ಬಿಟ್ಟಿದ್ದಾನೆ. ಹೊಸ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ನಮ್ಮನ್ನ ಹಸಿಯಾಗಿ ಕೂಡ ಹೊಡೆದು ಹಾಕ್ಬಿಟ್ಟಾನ. ಹೆಂಗಾಗುತ್ತೋ ಗೊತ್ತಿಲ್ಲ. ಮುಂಚೆನೋ ಚೆನ್ನಾಗಿತ್ತು, ಇನ್ನೆರಡು ಎಗ್ ಉಳ್ದಾವ ಅಂತೇಳಿ ಅದ್ರಾಗ ಹೊಡೆದು ಹಾಕ್ಬಿಟ್ಟಾನ. ಹೆಂಗಾಗುತ್ತಂತ ಅವ್ರಿಗೆ ಟೇಸ್ಟ್ ಮಾಡಿಸಿ ಹೇಳಿಸ್ತೀನಿ. ಇನ್ನು ಇವ್ರೆಲ್ರಿಗೂ ನಮ್ಮ ಮನೆಗೆ ಬಂದ್ರೆ ಇದೊಂದೇ ಕೆಲಸ, ಪಬ್ಜಿ ಆಡೋದು. ಅದು ಬಿಟ್ರೆ ಏನೂ ಗೊತ್ತೇ ಇಲ್ಲ. ಪಬ್ಜಿ ಬ್ಯಾನ್ ಆದ್ರೂ ಇವ್ರೇನು ಪಬ್ಜಿ ಆಡೋದು ಬಿಡ್ತಿಲ್ಲ. ಇಂಜಿನಿಯರು, ಇವರು ಸಿವಿಲ್ ಇಂಜಿನಿಯರು, ಇವ್ರು ಗಟ್ರ ಇಂಜಿನಿಯರು. ಅವರು IT ಕಂಪ್ನಿಯಾಗ ವರ್ಕ್ ಮಾಡ್ತಾರೆ. ದಿನ ಬೆಳಗ್ಗೆ ಎದ್ದು IT ಕಂಪ್ನಿ ಇರ್ತಾರೆ. ನೀನು ನಾವು JEE. ಅಂದ್ರೆ ಸೈಟ್ ಮೇಲೆ ಹೋಗ್ತಾನೆ ಕಾಳೆ ಸರ್. ಗ್ರೇವಿ ಅಂತೂ ಹಿಂಗಾಗೈತಿ. ಟೇಸ್ಟ್ ಹೆಂಗೈತೋ ಗೊತ್ತಿಲ್ಲ ಇನ್ನು. ನಾನು ಮಾಡಿಲ್ಲ. ಎಗ್ ಹಾಕಿಲ್ಲ ಅದ್ರಾಗ, ಟೇಸ್ಟ್ ಮಾಡು ನೀನಾ. ನೋಡ್ಬಲ್ಲೆ ಚಲೋ ಮಾಡಿಲ್ಲ. ಇದೇನು ಲೇಪ ಚಲೋ ಏನೇನು ಮಾಡ್ಬಿಟ್ಟು ಲೇಪ ತಮ್ಮ ರುಚಿಯಾಗಿ ಬರೋದು ಒಳಬದ್ದೆ ಮತ್ತೆ ಹೊಡೆದೈತೆ ನೋಡಿ. ಹೊಸ ಎಕ್ಸ್ಪೆರಿಮೆಂಟ್ ಟೇಸ್ಟ್ ಹೆಂಗೈತೆ ಅಂತ ನೋಡಿ ಹೇಳ್ರಿ. ಮಾಡಿ ರೆಸಿಪಿ ನಿಜವಾಗ್ಲೂ ಚೆನ್ನಾಗಿತ್ತು. ಹಸಿ ವಾಸನೆ ಏನೋ ಬರಲ್ಲ, ಆರಾಮಾಗಿ ಟ್ರೈ ಮಾಡ್ಬೋದು. ಇನ್ನು ಇದೇ ವ್ಲಾಗ್ನ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ಬೇಕಂತ ರೆಡಿಯಾಗಿ ಸಿಂಪಲ್ ಆಗೇ ಪೂಜೆ ಮಾಡ್ತಾ ಇದ್ದೀನಿ. ಇನ್ನಿವತ್ತು ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ ನಮ್ಮ ಮನೆಯವ್ರು ಕೂಡ ಹೇಳಿದ್ರು ನಿನ್ನೆನೆ. ಅದಕ್ಕೋಸ್ಕರ ಬೇಗನೆ ಎದ್ದು ಪೂಜೆನ ಮುಗಿಸ್ತಾ ಇದ್ದೀನಿ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ರೆಡಿಯಾಗಿ ಬಂದ್ರು. ಇಬ್ರು ಕೂಡ ನಮಸ್ಕಾರ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತು ಎಳ್ನೀರು ಕುಡ್ದು, ಫಸ್ಟ್ ಟೈಮ್ ನಮ್ಮ ಚಾನಲ್ ನೇಮು ಮತ್ತೆ ವೆಲ್ಕಮ್ ಹೇಳೋದು ಫಸ್ಟ್ ಟೈಮ್. ಉಣಿ ಇವತ್ತು ಅದಕ್ಕೆ ಹೇಳಿದ್ರಿ ಚೆನ್ನಾಗಿ ಹೇಳ್ಯಾರ. ಉಣಿಗೊಮ್ಮೆ ಅಮಾಶಿಗೊಮ್ಮೆ ಕರೆಕ್ಟ್ ಮಾತಾಡ್ತೀವಿ ನಾವು. ಇದಂತ ತಟ್ಟ ಮಾತಾಡ್ಬಿಡ್ತೀವಿ ಅಂದ್ರೆ. ಇವತ್ತು ನಮ್ಮ ಮನೆ ದೇವ್ರಿಗೆ ಹೊಂಟೀವಿ. ಹುಣ್ಣಿವಾಗಿರೋದ್ರಿಂದ ಅದಕ್ಕಂದಲೇ ವ್ಲಾಗ್ ಮಾಡೋಣ ಅಂತ ಮಾಡಾಕತ್ತೀವಿ. ಬರ್ರಿ ನಮ್ಮ ಮನೆ ದೇವ್ರಿಗೆ ಹೋಗೋಣ. ಕಮ್ ಆನ್ ಲೆಟ್ಸ್ ಗೋ. ಮನೆ ದೇವ್ರಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲೇ ಮನೆ ಹತ್ರ ಇರೋ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೋದ್ವಿ. ಅಲ್ಲೂ ಕೂಡ ದರ್ಶನ ಮಾಡಿದ್ವಿ. ಹಾಗೆ ಅಲ್ಲೇ ಸತ್ಯನಾರಾಯಣ ಪೂಜೆ ನಡೀತಾ ಇತ್ತು. ಅವರು ಪೂಜಾ ಮುಗಿಯೋವರೆಗೂ ಇರಿ ಅಂತ ಹೇಳಿದ್ರು. ಪೂಜೆಗೆ ಕರೆದ್ರೆ ಇಲ್ಲ ಅಂತ ಹೇಳ್ಬಾರ್ದು ಅಂತ ಸರಿ ಅಂತ ಅನ್ಕೊಂಡು ಸ್ವಲ್ಪ ತಲೆ ಕೂತು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಬಟ್ಟೆ ಅಂಗಡಿ ಕಡೆ ಬಂದ್ವಿ. ಅಲ್ಲಿ ಮನೆ ದೇವ್ರಿಗೆ ಹೋಗ್ತಾ ಇದೀವಿ ಅಂತ ನಮ್ಮ ಮನೆಯವರು ಹೊಸ ಟೀ ಶರ್ಟ್ ತಗೊಂಡು ಹಾಕೊಂಡ್ರು. ಇನ್ನು ಅಲ್ಲಿಂದ ಸೀದಾ ಮನೆಗೆ ಬಂದು ನಾವು ಕೂಡ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೊರಟ್ವಿ. ಆಗ್ಲೇ ತುಂಬಾ ಲೇಟ್ ಆಗ್ಬಿಟ್ಟಿತ್ತು. ಇವತ್ತು ಭಾರತ ಎಲ್ಲ ಇಷ್ಟೊತ್ತನ ಪೂಜೆ ಐತ್ರಿ. ದೇವಸ್ಥಾನಕ್ಕೆ ಹೋಗಿದ್ವಿ. ಇವಾಗ ನಮ್ಮ ಮನೆ ದೇವ್ರಿಗೆ ಹುಲಿಯಮ್ಮಕ್ಕೆ ಹೋಗ್ಬೇಕು. ಬರ್ರಿ ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ. ಲೇಟ್ ಆದ್ರೂ ಪರವಾಗಿಲ್ಲ, ದರ್ಶನ ಅಂತೂ ಸುಸೂತ್ರವಾಗಿ ನಡೀತು. ನಾವು ತುಂಬಾ ದಿನ ಆಗಿತ್ತು ನಮ್ಮ ಮನೆ ದೇವ್ರಿಗೆ ಹೋಗ್ದೆ. ಇವತ್ತು ಹುಣ್ಣಿಮೆ ಇದೆ, ಚಲೋ ದಿನ. ನಾವು ಕೂಡ ಅಂಗಡಿ ಬಂದ್ ಮಾಡಿದ್ವಿ. ಅದಕ್ಕೋಸ್ಕರ ಹೋಗಿ ಬರೋಣ ಅಂತ ಅನ್ಕೊಂಡು ಹೊರಟು. ನಂಗೆ ಗೊತ್ತಿರೋ ಪ್ರಕಾರ ಇವತ್ತು ತುಂಬಾ ಅಂದ್ರೆ ತುಂಬಾ ರಶ್ ಇರುತ್ತೆ. ಲೇಟ್ ಆದ್ರೂ ಪರವಾಗಿಲ್ಲ, ದರ್ಶನ ಮಾಡ್ಕೊಂಡೇ ಬರ್ಬೇಕು ಅಂತ ಅನ್ಕೊಂಡು ಹೊರಟಿದೀವಿ. ಏನಾಗುತ್ತೋ ಗೊತ್ತಿಲ್ಲ. ಇನ್ನು ಅಲ್ಲಿಂದ ಹುಲ್ಗಿ ಕ್ಷೇತ್ರಕ್ಕೆ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಲೇಟ್ ಆಯ್ತು, ಯಾಕಂದ್ರೆ ಜಾಸ್ತಿ ಟ್ರಾಫಿಕ್ ಇತ್ತು. ಸರಿ ಅಂತ ಸೀದಾ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಕಾಯಿ ಹೂವು ಹಣ್ಣು ಎಲ್ಲ ತಗೊಂಡು ದರ್ಶನ ಮಾಡಕಂತ ಹೊರಟ್ವಿ. ಇಲ್ಲಿಂದ ಗುಡಿ ಹತ್ರ ಹೋಗ್ಬೇಕಾದ್ರೇನೆ ಅರ್ಧ ಗಂಟೆ ಬೇಕಾಯ್ತು, ಯಾಕಂದ್ರೆ ಅಷ್ಟ್ ರಶ್ ಇತ್ತು ಇವತ್ತ. ಬೈಕ್ ಕೂಡ ದೂರನೇ ಪಾರ್ಕ್ ಮಾಡಕ್ ಬಿಟ್ಟಿದ್ರು. ಈ ಹುಣ್ಣಿಮೆಗೆ ತುಂಬಾ ಜನ ದರ್ಶನ ಮಾಡಕ್ ಬರ್ತಾರೆ, ಯಾಕಂದ್ರೆ ಇದು ಶ್ರೇಷ್ಠವಾದ ಹುಣ್ಣಿಮೆ ಅಂತಂದು. ಇನ್ ನಾವು ಕೂಡ ಗುಡಿ ಹತ್ರಕ್ ಬಂದ್ವಿ. ಜಾಸ್ತಿ ಕ್ಯೂ ಇತ್ತು, ಆದ್ರೂ ಪರವಾಗಿಲ್ಲ, ದರ್ಶನ ಮಾಡ್ಕೊಂಡೇ ಹೋಗೋಣ ಇವತ್ತ ಅಂತಂದು ಪಾಳೆ ಹಚ್ಚಿದ್ವಿ. ದರ್ಶನ ಮಾಡಿ ಬರೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗ್ಬಿಟ್ಟಿತ್ತು, ಆದ್ರೂ ಪರವಾಗಿಲ್ಲ, ದರ್ಶನ ಅಂತೂ ಸುಸೂತ್ರವಾಗಿ ನಡೀತು. ಇನ್ ಇಲ್ಲೇ ಹೊರಗಡೆ ದೇವ್ರಿಟ್ಟಿದ್ರಲ್ಲ, ಅಲ್ಲೇ ಕಾಯಿ ಹೊಡೆದು ಪೂಜೆ ಮಾಡ್ಕೊಂಡು, ಜಾಸ್ತಿ ರಶ್ ಇರೋದ್ರಿಂದ ಒಳಗಡೆ ಫೋಟೋ ವಿಡಿಯೋಗೆಲ್ಲ ಅಲೋ ಇರ್ಲಿಲ್ಲ ಅಂತ ಹೊರಗಡೆನೆ ಬಂದು ಒಂದ್ ಸೆಲ್ಫಿ ವಿಡಿಯೋ ಮಾಡ್ಕೊಂಡು ಬಂದಿರೋರ್ನೆಲ್ಲ ನೋಡ್ಕೊಂಡು ಜಾತ್ರೆ ಕಡೆ ಬಂದ್ವಿ. ಮೊನ್ನೆ ಆದ್ರೂ ಕೊಪ್ಪಳ ಜಾತ್ರೆ ಮುಗ್ದಿರೋದ್ರಿಂದ ಇಲ್ಲೇನು ತಗೊಳ್ಳಿಲ್ಲ, ಯಾಕಂದ್ರೆ ಅಲ್ಲೇ ಎಲ್ಲ ತಗೊಂಡಿದ್ವಿ. ಇಲ್ಲಿ ಸುಮ್ನೆ ಹಂಗೆ ಜಾತ್ರೆ ನೋಡ್ಕೊಂಡು ಬೈಕಿಗೆ ಅಂಟಿಸೋಕೆ ಅಂತ ಅಮ್ಮಂದೊಂದು ಸ್ಟಿಕ್ಕರ್ ತಗೊಂಡ್ವಿ. ಇನ್ನು ಅಲ್ಲಿಂದ ಬರ್ಬೇಕಾದ್ರೆ ತಾಯಮ್ಮ ದೇವಿದು ಜಾತ್ರೆ ಮಹೋತ್ಸವ ನಡೀತಾ ಇತ್ತು, ಅದಕ್ಕೆ ಅಲ್ಲೂ ಕೂಡ ದರ್ಶನ ಮಾಡ್ಕೊಂಡ್ವಿ. ಈ ದೇವಸ್ಥಾನಕ್ಕೂ ಸುಮಾರು ಸಾರಿ ಬಂದಿದೀವಿ. ಇವತ್ತೇನೋ ಗೊತ್ತಿಲ್ಲ, ಬೆಳಿಗ್ಗೆಯಿಂದ ದೇವ್ರ ದರ್ಶನನೇ ಆಗ್ತಾ ಇದೆ ಬರೀ. ಸರಿ ಅಂತ ಅಲ್ಲೇ ಪ್ರಸಾದ ಮಾಡಿದ್ರು ಅಂತ ತಿನ್ಕೊಂಡು ಸೀದಾ ಊರ್ ಕಡೆ ಬಂದ್ವಿ. ಇದಾಗಿತ್ತು ಇವತ್ತಿನ ವಿಷಯ. ಈ ವ್ಲಾಗ್ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವ್ಲಾಗ್ ಅಲ್ಲಿ.